ಸ್ನೇಹಿತರೆ, ನಿಮ್ಗೆಲ್ರಿಗೂ ಕೂಡ ಕರಿಯ ಸಿನಿಮಾದ ಕಟೌಟನ್ನು ತೋರಿಸ್ತೀನಿ. ಅದು ಯಾವತ್ತೂ ನಿಲ್ಲಿಸಿರ್ತಕ್ಕಂಥ ಕಟೌಟ್ ಅಲ್ಲ ಸ್ವಾಮಿ. ಜಸ್ಟ್ ಇವಾಗ 2024ರಲ್ಲಿ ನಿಲ್ಲಿಸಿರ್ತಕ್ಕಂಥ ಕಟೌಟು. ರಿಲೀಸ್ ಆಗ್ತಾಯಿದೆ ಮೂವಿ. ಅದು ಪ್ರಸನ್ನ ಥಿಯೇಟ್ರ್ ಹತ್ರ. ನಿಜವಾಗ್ಲೂ ನಿಮಗೆ ಬಂದುಬಿಡಿ ಈ ಒಂದು ಕಟೌಟನ್ನು. ಆಮೇಲೆ ಇದ್ರ ಬಗ್ಗೆ ಮಾತಾಡ್ತೀನಿ. ನೀವು ನೋಡ್ತಾ ಇರಬಹುದು ಎಂಥ ಅದ್ಭುತವಾದ ಕಟೌಟು. ಪ್ರಸನ್ನ ಥಿಯೇಟ್ರು, ಮಾಗಡಿ ರೋಡು, ಬೆಂಗಳೂರು. ಇಲ್ಲಿ ರಿಲೀಸ್ ಆಗ್ತಾ ಇದೆ. ನಿಮಗೆಲ್ಲರೂ ಕೂಡ ಗೊತ್ತಿದೆ, ಇದೇ ಶುಕ್ರವಾರ ರಿಲೀಸ್ ಆಗ್ತಾಯಿದೆ, ರಿಲೀಸು. ಆದರೆ ಸ್ವಾಮಿ, ಇಲ್ಲಿ ನೀವು ಒಂದನ್ನು ಗಮನಿಸ್ತಾ ಇರ್ಬೋದು. ಏನು ಅಂದರೆ ಈ ಸಿನಿಮಾ, ಕರಿಯ ಸಿನಿಮಾ ಬಿಟ್ಟು ಬೇರೆ ಸಿನಿಮಾಗಳನ್ನು ಕೂಡ ಇಲ್ಲಿ ರಿಲೀಸ್ ಮಾಡಲಾಗಿದೆ. ಆ ಸಿನಿಮಾಗಳಿಗೆ ಇಲ್ಲಿ ಕಟೌಟ್ ಇಲ್ಲ, ಹೊಸ ಸಿನಿಮಾಗಳಿಗೆ. ಆದರೆ ಬರೋಬ್ಬರಿ 2003ರಲ್ಲಿ ರಿಲೀಸ್ ಆದಂಥ ಸಿನಿಮಾ ಕರಿಯ ಸಿನಿಮಾ ಇವತ್ತಿಗೆ ಆ್ಯಕ್ಚುಲಿ 21 ವರ್ಷಗಳೇ ಕಳೆದೋಗಿದೆ. ಆದರೂ ಕೂಡ ಇವರ ಕ್ರೇಜು, ದರ್ಶನ್ ಅವರ ಕ್ರೇಜಿಗೆ ಯಾವ ಮಟ್ಟಿಗೆ ಕಟೌಟ್ ಇದೆ ಅಂತ ನೀವು ನೋಡ್ಬೋದು. ಹೊಸ ಸಿನಿಮಾಗಳಿಗೆ ಕಟೌಟ್ ಇಲ್ಲ, ಆದರೆ ಹಳೆ ಸಿನಿಮಾಗೆ ಈ ಮಟ್ಟಿಗಿನ ಕಟೌಟನ್ನು ನೋಡಿ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ. ದರ್ಶನ್ ಅವರ ಕ್ರೇಜು ಕರ್ನಾಟಕದಲ್ಲಿ ಯಾವ ಮಟ್ಟಿಗಿದೆ ಅನ್ನೋದು ಇದೊಂದು ಕಟೌಟಿನಿಂದ ತುಂಬ ಜನಕ್ಕೆ ಅರ್ಥ ಆಗುತ್ತೆ. ಎಸ್, ನಿಮಗೆಲ್ಲ ಏನು ಅನ್ನಿಸ್ತಾ ಇದೆ? ಕರಿಯ ಸಿನಿಮಾನ ಇನ್ನು ಯಾರೆಲ್ಲ ನೋಡೋಕೆ ಹೋಗ್ತಾ ಇದ್ದೀರಿ ಅನ್ನೋದನ್ನು ತಿಳಿಸಿ. ಹಾಗೆ ನಿಮ್ಗೆ ಏನು ಅನ್ನಿಸ್ತಾ ಇದೆ ಈ ಕರಿಯ ಈಗ ರಿಲೀಸ್ ಆಗಿರೋದಕ್ಕೆ, ಈ ಒಂದು ಕಟೌಟಿಗೆ ಕಮೆಂಟ್ ಮಾಡಿ. ನಮಸ್ಕಾರ.